ವಾಲ್ಮೀಕಿ ನಿಗಮ ಹಗರಣ, ನಾಗೇಂದ್ರ ಬಂಧನ ವಿಸ್ತರಣೆ, ಜೈಲು ಅಧಿಕಾರಿಗಳ ಕ್ಷಮೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಎರಡನೇ ಆರೋಪಿಯಾಗಿರುವಂತಹ ಹೈದರಾಬಾದ್ನ ಸತ್ಯನಾರಾಯಣ್ ವರ್ಮಾ ವಿರುದ್ಧ ಹೊರಡಿಸಲಾಗಿದ್ದ ಬಾಡಿ ವಾರೆಂಟ್ ಜಾರಿಗೊಳಿಸದೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ಶೋಕಾಸ್ ನೋಟಿಸ್ ಅನ್ನು ಪಡೆದಿದ್ದ ಕಾರಾಗೃಹ ಡಿಜಿ ಮತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಸೂಪರಿಂಟೆಂಡೆಂಟ್ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಕ್ಷಮೆಯನ್ನ ಕೋರಿದ್ರು. ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕಳೆದ ವಿಚಾರಣೆಯ ವೇಳೆ ಶಾಸಕರು, ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಇವರಿಬ್ಬರು ಅಧಿಕಾರಿಗಳ ಖುದ್ದು ಹಾಜರಿಗೆ ಆದೇಶವನ್ನ ನೀಡಿದರು. ಈ ಆದೇಶದ ಅನ್ವಯ ಡಿಜಿ ಪರವಾಗಿ ಅಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಬುಧವಾರ ನ್ಯಾಯಾಲಯಕ್ಕೆ ಹಾಜರಾಗಿ ಮೌಖಿಕವಾಗಿ ಕ್ಷಮೆ ಕೋರಿದ್ದಾರೆ. ಇದರಂತೆ ಶೋಕಾಸ್ ನೋಟಿಸ್ ಬಗ್ಗೆ ವಿವರಣೆಯನ್ನ ಸಲ್ಲಿಸಿದ್ದಾರೆ. ಇದನ್ನ ಪುರಸ್ಕರಿಸಿದ ನ್ಯಾಯಾಧೀಶರು ಇನ್ನು ಮುಂದೆ ಈ ರೀತಿ ಕೋರ್ಟ್ ಆದೇಶವನ್ನ ಉಲ್ಲಂಘಿಸಬಾರದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಈ ಹಿಂದಿನ ವಿಚಾರಣೆಯ ವೇಳೆಯಲ್ಲಿ ಇಡಿ ಪರ ವಕೀಲ ಪ್ರಸನ್ನ ಕುಮಾರ್ ಸತ್ಯನಾರಾಯಣ್ ವರ್ಮಾ ವಿರುದ್ಧ ಜಾರಿ ನಿರ್ದೇಶನಾಲಯ ಎಸಿಐಆರ್ ಅನ್ನ ದಾಖಲಿಸಿದೆ. ಈ ಸಂಬಂಧ ಇಡಿ ಕೋರಿದ್ದ ಅರ್ಜಿಯನ್ನ ಮಾನ್ಯ ಮಾಡಿದ್ದ ಕೋರ್ಟ್ ಅವರ ವಿರುದ್ಧ 2 ಬಾರಿ ಬಾಡಿ ವಾರೆಂಟ್ ಆದೇಶವನ್ನ ಹೊರಡಿಸಿತ್ತು. ಆದರೆ ಕೋರ್ಟ್ನ ಈ ಆದೇಶವನ್ನ ಉಲ್ಲಂಘಿಸಿದ ಜೈಲಿನ ಅಧಿಕಾರಿಗಳು ಅವರನ್ನ ಹಗರಣಕ್ಕೆ ಸಂಬಂಧಿಸಿದ 3ನೇ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆಗಳ ವಿಚಾರಣೆಗಾಗಿ ಅವರ ವಶಕ್ಕೆ ಒಪ್ಪಿಸಿದೆ ಎಂದು ಆಕ್ಷೇಪಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.